ಬೆಂಗಳೂರು ಬುಲ್ಸ್ ಟೀಮಲ್ಲಿ ಇವಾಗ ಪ್ಲೇಯರ್ಸ್ಗಳನ್ನ ಜೊತೆ ಕೋಚಸ್ ಆಡೋ ಸಿಚುವೇಶನ್ ಬಂದ್ಬಿಟ್ಟಿದೆ ಮಗ. ಬಟ್ ಮ್ಯಾಟ್ ಮೇಲಲ್ಲ, ಔಟ್ಸೈಡಲ್ಲಿ ಮೈಂಡ್ ಗೇಮ್ ಆಡಲೇಬೇಕು. ಇರೋ ಬರೋದೆಲ್ಲ ದಾರೆ ಎಳಿಲೇಬೇಕು ಇವಾಗ ಕೋಚಸ್ಗಳು ಅವ್ರದ್ದೊಂದು ಘನತೆ ಗೌರವನ ಹೆಚ್ಚಿಸ್ಕೊಳ್ಳೋಕ್ಕೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಬುಲ್ಸಲ್ಲಿ ಈ ಒಂದು ಸೀಸನ್ ಸ್ಟಾರ್ಟ್ ಆಗಿಂದ ಮುಂಚೆನೇ BC ರಮೇಶ್ ಅವ್ರಿಗೆ ತುಂಬ ಥರ ಮಾತಾಡಿದ್ದಾರೆ. ಅದೆಲ್ಲದೂ ಕೂಡ ರಿವೆಂಜ್ ತಗೋಬೇಕು ಅಂತ ಹೇಳಿದ್ರೆ ಈ ಒಂದು ಕೆಲಸನ BC ರಮೇಶ್ ಅವರು ಮಾಡಲೇಬೇಕು. ಬಟ್ ಇನ್ಮೇಲೆ ಇರೋದು ಬೆಂಗಳೂರು ಬುಲ್ಸು ಮತ್ತು ಬೇರೆ ಟೀಮ್ಗಳಿಗೂ ಮಜಾಗಳು. ಬಟ್ ನಾಳಿನ ಮ್ಯಾಚು ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸು. ಈ ಒಂದು ಮ್ಯಾಚು ಎರಡೂ ಟೀಮ್ ಪ್ಲೇಯರ್ಸು ಕೂಡ ಸಖತ್ ಪ್ರೆಷರಿಂದ ಆಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ ಮಗ. ಬಿಕಾಸ್ ಎರಡೂ ಟೀಮ್ಗೂ ಕೂಡ ಸೇಮ್ ಸಿನಾರಿಯೋ ಇದೆ. ಎರಡೂ ಟೀಮ್ಗಳು ಕೂಡ 6 ಮ್ಯಾಚ್ನ ರಿಮೈನಿಂಗ್ ಮ್ಯಾಚಸ್ನ ಉಳ್ಕೊಂಡಿದ್ದಾರೆ. ಅದರಲ್ಲಿ ಟಾಪ್ 2 ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ನ ಹೇಳ್ತೀನಿ, ಇಬ್ಬರು ಕೂಡ ಸೇಮ್ ಇರೋದು. ಟಾಪ್ 2 ಬರಬೇಕು ಅಂತ ಹೇಳಿದ್ರೆ, ಫಿನಿಷ್ ಮಾಡಬೇಕು ಅಂತ ಹೇಳಿದ್ರೆ 6ಕ್ಕೆ 6 ಮ್ಯಾಚಸ್ನೂ ಗೆಲ್ಲಬೇಕು. ಟಾಪ್ 4ಅಲ್ಲಿ ಫಿನಿಷ್ ಮಾಡಬೇಕು ಅಂತ ಹೇಳಿದ್ರೆ 6ರಲ್ಲಿ 5ನ ಗೆಲ್ಲಬೇಕು. ಟಾಪ್ 8ಅಲ್ಲಿ ಫಿನಿಷ್ ಮಾಡಬೇಕು ಅಂತ ಹೇಳಿದ್ರೆ 6ರಲ್ಲಿ 3ನ ಗೆಲ್ಲೇಬೇಕು. ಬಟ್ ನಾಳೆ ಸೇಮ್ ಇದೇ ಸಿನಾರಿಯೋ ಕೂಡ ಪಿಂಕ್ ಪ್ಯಾಂಥರ್ಸ್ಗೆ ಇರೋದು. ಬಟ್ ಬೆಂಗಳೂರು ಬುಲ್ಸರು ಪಾಯಿಂಟ್ಸ್ ಟೇಬಲಲ್ಲಿ 5th ಪೊಸಿಷನಲ್ಲಿದ್ದಾರೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 7th ಪೊಸಿಷನ್ ಇದ್ದಾರೆ. ಬಟ್ ಸೇಮ್ ಪಾಯಿಂಟ್ ಇದೆ. ಅದಾದ ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಅದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಾಳಿನ ಮ್ಯಾಚಲ್ಲಿ ಯಾರು ಗೆಲ್ತಾರಲ್ಲ ಅವ್ರಿಗೆ ಬಾಗಿಲು ಓಪನ್ ಆಗುತ್ತೆ, ಯಾರು ಸೋಲ್ತಾರಲ್ಲ ಅವ್ರಿಗೆ ಸ್ಲೋ ಆಗಿ ಕ್ಲೋಸ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಎವ್ರಿ ಗೇಮ್ ಇಂಪಾರ್ಟೆಂಟ್ ಮಗ. ಬೆಂಗಳೂರು ಬುಲ್ಸ್ ಅವರು ಟಾಪ್ 4ಅಲ್ಲಿ ಫಿನಿಷ್ ಮಾಡಲೇಬೇಕು, ಇಲ್ಲ ಅಂತೇಳಿ ಸಖತ್ ಕಷ್ಟ ಆಗುತ್ತೆ. ಮತ್ತು ಎರಡು ಟೀಮ್ ಅವ್ರದ್ದು ಹೆಡ್ ಟು ಹೆಡ್ ನೋಡೋದಾದರೆ ಇಲ್ಲಿವರೆಗೂ 23 ಮ್ಯಾಚಸ್ನ ಆಡಿದ್ದಾರೆ ಎರಡು ಟೀಮು ಕೂಡ. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು 14 ಗೆದ್ದಿದ್ದಾರೆ, ಪಿಂಕ್ ಪ್ಯಾಂಥರ್ಸ್ ಅವರು 11 ಗೆದ್ದಿದ್ದಾರೆ. 11 ನಾವು ಸೋತಿದ್ದೀವಿ, ಅವರು 10 ಸೋತಿದ್ದಾರೆ. ಆ್ಯಂಡ್ ಟೈ ಆಗಿರೋದು 2, ಹೈಯೆಸ್ಟು ಪಾಯಿಂಟ್ ಇರೋದು ಅಗೇನ್ಸ್ಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ 45 ಪಾಯಿಂಟ್ಗಳು ಬೆಂಗಳೂರು ಬುಲ್ಸ್ ತೊಗೊಂಡಿದ್ದಾರೆ. ಮತ್ತು ಅವರು ಕೂಡ 49 ಪಾಯಿಂಟ್ನ ತೊಗೊಂಡಿದ್ದಾರೆ. ಗುಡ್. ಆ್ಯಂಡ್ ಬೆಂಗಳೂರು ಬುಲ್ಸ್ ಅವರು 21 ಲೋಯೆಸ್ಟ್ ಸ್ಕೋರ್ನ ಇಟ್ಕೊಂಡಿದ್ದಾರೆ, ಮತ್ತು ಅವರು ಕೂಡ 23 ಇಟ್ಕೊಂಡಿದ್ದಾರೆ ಲೋಯೆಸ್ಟ್ ಸ್ಕೋರು. ಇದೆಲ್ಲ ಬಿಟ್ಟಾಕ್ಬಿಟ್ಟು ಇವಾಗ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಬೆಂಗಳೂರು ಬುಲ್ಸ್ ಅವರು ಲಾಸ್ಟ್ ಮ್ಯಾಚದ ಕತೆಗಳು ಏನಾಯಿತು ಅಂತ ಕೇಳಿದ್ರೆ, ಬೆಂಗಳೂರು ಬುಲ್ಸ್ ಅವರು ತಮಿಳ್ ತಲವಾಸ್ ವಿರುದ್ಧ ಗೆದ್ಕೊಂಡು ಬರ್ತಾ ಇದ್ದಾರೆ, ಒಂದು ಕಾನ್ಫಿಡೆಂಟ್ ಇರುತ್ತೆ. ಬಟ್ ಅದು ಲಾಸ್ಟ್ ಮ್ಯಾಚು ಕೂಡ ಯಾವುದೋ ಪಲ್ಟಾನ್ಸ್ ವಿರುದ್ಧ ನಾವು ಗೆಲ್ಬೋದಾಗಿತ್ತು, ನಮ್ಮ ಕಡೆಯಿಂದ ಮಿಸ್ಟೇಕ್ಸ್ ಆಯಿತು, ಸೊ ಅದಕ್ಕೋಸ್ಕರ ಸೋತೀವಿ. ಓಕೆ. ಬಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸು ಲಾಸ್ಟ್ ಮ್ಯಾಚು ದಬಾಂಗ್ ಡೆಲ್ಲಿ ವಿರುದ್ಧ ಆಡಿಕೊಂಡು ಸೋತ್ಕೊಂಡು ಬರ್ತಾ ಇದ್ದಾರೆ. ದಬಾಂಗ್ ಡೆಲ್ಲಿ ದಬಾಗ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಸೀಸನ್ನು. ಆಲ್ರೆಡಿ ಅವರು ಫುಲ್ ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ, ಟಾಪ್ ಪೊಸಿಷನ್ ಫಿಕ್ಸ್ ಮಗ ಅವ್ರಿಗೆ. ಆ್ಯಂಡ್ ಬೆಂಗಳೂರು ಬುಲ್ಸಲ್ಲಿ ಎಲ್ಲ ಪ್ಲೇಯರ್ಸು ಕೂಡ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ, ಓಕೆನಾ. ಬಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದೇ ಇಡೀ ಸೀಸನ್ನು 12 ಮ್ಯಾಚಲ್ಲಿ ಇಬ್ಬರೇ, ಓಕೆನಾ. ಎವ್ರಿ ಮ್ಯಾಚ್ ಇವರಿಬ್ಬರೇ ಪರ್ಫಾರ್ಮ್ ಮಾಡ್ತಾ ಇರೋದು. ಬೇರೆ ಪ್ಲೇಯರ್ಸು ಪರ್ಫಾರ್ಮ್ ಮಾಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಜಾಸ್ತಿ ಕಾಂಟ್ರಿಬ್ಯೂಷನ್ ಬರ್ತಾ ಇರೋದು ನಿತಿನ್ ಕುಮಾರ್ ಆ್ಯಂಡ್ ಅಲಿ ಸಮಾಧಿ, ಈ ಇಬ್ಬರು ಪ್ಲೇಯರ್ಸ್ಗಳಿಂದನೇ ಮಗ. ನಿತಿನ್ ಕುಮಾರ್ ಅವರು ಆ್ಯಕ್ಚುಲಿ ಈ ಒಂದು ಸೀಸನ್ ನಾವು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಗೆದ್ದಿದ್ದೀವಿ ಆ್ಯಕ್ಚುಲಿ, ಓಕೆನಾ. ಬಟ್ ಅಲ್ಲಿವರೆಗೂ ನಿತಿನ್ ಕುಮಾರ್ ಅವರು ಎವ್ರಿ ಗೇಮ್ ಸೂಪರ್ 10 ತಗೊಂಡಿದ್ದಾರೆ. ಮಿನಿಮಮ್ ಎಲ್ಲ ಮ್ಯಾಚು ಕೂಡ 4 ಮ್ಯಾಚಲ್ಲಿ 14 ಪಾಯಿಂಟು, 13, 12 ಆ ಥರ ತಗೊಳ್ತಾ ಇದ್ರು. ಬಟ್ ಬೆಂಗಳೂರು ಬುಲ್ಸ್ ಅವ್ರನ್ನ ಕಟ್ ಹಾಕಿದ್ಮೇಲೆ ಅವ್ರ ಕಡೆಯಿಂದ ಜಾಸ್ತಿ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಅದಾದಮೇಲೆ ಕೂಡ ಸೂಪರ್ 10 ತಗೊಂಡಿದ್ದಾರೆ, ಕಡಿಮೆ ತಗೊಂಡಿದ್ದಾರೆ. ಆ್ಯಂಡ್ ಎವ್ರಿ ಗೇಮು ಒಂದು 7-8 ಪಾಯಿಂಟ್ನ ತಗೋತಾ ಇದ್ದಾರೆ. ಬಟ್ ಅಲಿ ಸಮಾಧಿ ಅಂತೂ ಒಂದು ಮ್ಯಾಚು 22 ಪಾಯಿಂಟ್ನ ತಗೊಂಡಿದ್ದಾರೆ. ಬಟ್ ಎವ್ರಿ ಗೇಮ್ ಇವರು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವ್ರಿಗೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಈ 2 ಪ್ಲೇಯರ್ನ ಕಟ್ ಹಾಕಿದ್ರೆ ನಾಳಿನ ಮ್ಯಾಚಲ್ಲಿ ನಮಗೆ ಡೋರ್ ಓಪನ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಕ್ಲೋಸ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಗೊತ್ತಿಲ್ಲ, ಏನು ಬೇಕಿರೋ ಆಡ್ಬೋದು. ಬಟ್ ಒಂದಂತೂ ಸತ್ಯ, ಇಬ್ಬರು ಕೂಡ ಪ್ರೆಷರಿಂದ ಆಡ್ತಾರೆ. ಪ್ಲೇಯರ್ಸ್ ಇರಲಿ, ಕೋಚಸ್ ಇರಲಿ. ಕೋಚಸ್ ಅಂತೂ ಫುಲ್ಲು ಗರಮಾಗಿ ಕೋಪ ಬಂದೇ ಬರುತ್ತೆ. BC ರಮೇಶ್ ಅವರಂತೂ ಫುಲ್ ಫೈರ್ ಆಗಿದ್ರು ಪಲ್ಟಾನ್ಸ್ ವಿರುದ್ಧ ಸೋತಾಗ. ಯಾಕಂತ ಹೇಳಿದ್ರೆ ಗಣೇಶು ಮತ್ತು ಸತ್ಯಪ್ಪ ಶಿವಮಟ್ಟಿನೋ ಇಲ್ಲ ದೀಪಕ್ ಏನೋ ಮಿಸ್ಟೇಕ್ ಮಾಡೋದು ಆ್ಯಕ್ಚುಲಿ. ಬಟ್ ಗಣೇಶ್ ಅವರು ಹಿಡಿಬಾರ್ದು, ಬಿಟ್ಬಿಡಿ ಅದ್ರ ಬಗ್ಗೆ ಏನು ಮಾತಾಡೋದು. ಬಟ್ ಗರಮ್ ಆಗಿದ್ರು. ಬಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸರು ಕೂಡ ಗರಮ್ ಆಗ್ತಾರೆ. ನೋಡೋದ ನಾಳಿನ ಮ್ಯಾಚಲ್ಲಿ ಏನಾಗ್ಬೋದು ಅಂತ ನಿಮಗೇನು ಅನಿಸುತ್ತೆ. ಬಟ್ ಕೋಚಸ್ ಅವ್ರದ್ದು ಸಖತ್ತು ಇಲ್ಲಿ ರೋಲ್ ಇದೆ ಮಗ. ಯಾಕಂತ ಹೇಳಿದ್ರೆ ಅವ್ರದ್ದು ಒಂದು ಪ್ರೈಡ್ ಅಂತ ಹೇಳ್ತೀನಿ, ಏನದು ಪ್ರೌಡು ಇನ್ನೂ ಆಗಬೇಕು ಅಂತ ಹೇಳಿದ್ರೆ, ಅವರು ಒಂದು ಗೌರವ ಇನ್ನೂ ಜಾಸ್ತಿ ಸಿಗಬೇಕು ಅಂತ ಹೇಳಿದ್ರೆ ಅವರು ಈ ಒಂದು ಮ್ಯಾಚನ್ನು ಗೆಲ್ಲಿಸಲೇಬೇಕು. ಯಾವುದೇ ಥರ ಮೈಂಡ್ ಯೂಸ್ ಮಾಡ್ತಾರೋ, ಯಾವ ಥರ ಅವ್ರದ್ದು ಸ್ಟ್ರಾಟಜಿಗಳು, ಪ್ಲ್ಯಾನಿಂಗ್ಗಳು ಏನು ಮಾಡ್ತಾರೋ ಎಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ.
ನೋಡ್ದ ಏನಾಗುತ್ತೆ ಅಂತ ನಾಳಿನ ಮ್ಯಾಚಲ್ಲಿ ವೆಯ್ಟ್ ಮಾಡಬೇಕಷ್ಟೇ. ನಿಮ್ಮ ಪ್ರಕಾರ ಏನಾಗುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಿಂಪಲ್ಲಾಗಿ ಒಂದು ಸಬ್ಸ್ಕ್ರೈಬ್ ಹಾಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಕಾಮೆಂಟ್ ಪಕ್ಕದಲ್ಲಿ ಐಪ್ ಅಂತ ಇದೆ. ಎವ್ರಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವಾಗ, ಬಟ್ ಐಪ್ನ ಯಾರು ಕೊಡ್ತಾನೇ ಇಲ್ಲ. ಹೋಗ್ಬಿಟ್ಟು ಹಿಂಗೆ ಸ್ಲೈಡ್ ಮಾಡೋದೇ ಸಾಕು, ಪಕ್ಕದಲ್ಲಿ ಐಪ್ ಇದೆ, ಹಾಕ್ಕೊಂಡು ಗುದ್ದಿ ಅದಕ್ಕೆ. ಸಿಗ್ತೀನಿ ಬಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.